ಜಗತ್ತಿನಲ್ಲಿ ಚಿಂತೆ ಇದು ಬಹಳ, ಎಲ್ಲರ ಜೀವನದ ಅಂಗಳದೊಳಗೆ ಈ ಚಿಂತೆ ಅನ್ನುವ ಕಸ ಬೆಳೆದೇ ಬೆಳೀತದೆ. ಯಾರ ಜೀವನದಾಗ ಚಿಂತೆ ಇಲ್ಲ ಹೇಳಿ? ಎಲ್ಲೆಲ್ಲಿ ಕೂಡೋದದೆ ಅಲ್ಲಿ ಚಿಂತೆ ಇದ್ದೇ ಇರ್ತದೆ. ಎಲ್ಲೆಲ್ಲಿ ಅದು ಬರ್ತದೆ ಅದು ಚಿಂತೆ ಇದ್ದೇ ಇರ್ತದೆ. ಬಂದಿದ್ದ ಹಂಗ ಇರೋದಿಲ್ಲ, ಕೂಡಿದ್ದ ಹಾಗೋ ಇರೋದಿಲ್ಲ. ಇದು ಜೀವನ. ಇದಕ್ಕೆ ಜಗತ್ತು ಅಂತ ಕರೀತಾರೆ. ಇತಿಹಾಸದ ಪುಟ ಪುಟ ನೋಡಿ ಏನದ ಜೀವನ ಅಂದ್ರೆ ಏನಲ್ಲ. ಬರೋದು, ಕೂಡೋದು, 4 ದಿವಸ ಇರೋದು, ಅಗಲೋದು, ಇದು ಜೀವನ. ವಸ್ತುಗಳು ಸಿಗ್ತಾವ, ವಸ್ತುಗಳು ಹೋಗ್ತಾವ. ಬಂದ್ರೆ ಲಾಭ ಅಂತೇವಿ, ಗಳಿಕೆ ಅಂತೇವಿ. ಹೋದರೆ ಅದಕ್ಕೇನಂತೇವಿ? ಹಾನಿ ಅಂತೇವಿ. ಹೋಯಿತು. ಶ್ರೀಮಂತರು ಬಡವರಾಗ್ತಾರೆ, ಬಡವರು ಶ್ರೀಮಂತರಾಗ್ತಾರೆ. ಆದರೆ ಯಾರೂ ಖಾಯಮ್ಮಾಗಿ ಹಾಗೆ ಇರೋದಿಲ್ಲ. ಯುವಕರು ಮುದುಕರಾಗ್ತಾರೆ, ಮುದುಕರು ಹೋಗೇ ಬಿಡ್ತಾರೆ. ಇದು ಜಗತ್ತ ಇದೆ. ನಾವು ಎಷ್ಟೇ ಪ್ರೇಮದಿಂದ ಇದ್ದರೂ ಸಹಿತ ಇದು ಇರಕ್ಕೆ ಕೊಡೋದಿಲ್ಲ. ಈ ಜಗತ್ತೇ ಹಾಗೆ. ಎಂಥೆಂಥವ ಆರಿ ಹೋಗುವಾಗ ಮನುಷ್ಯನೇ ನಿನ್ನದೇ. ಆಕಾಶದೊಳಗಿರುವಂಥ ನಕ್ಷತ್ರಗಳು ಆರ್ತವ. ಸೂರ್ಯ ನಮಗೆ ಸಮೀಪ ನಕ್ಷತ್ರ. ಸೂರ್ಯ ಇನ್ನೊಂದು 1000 ಕೋಟಿ ವರ್ಷಗಳ ನಂತರ ಈ ಸೂರ್ಯ ದೀಪ ಆರ್ತದೆ. ಅಲ್ಲಿರುವಂಥ ಹೀಲಿಯಂ ಹೋಗ್ತದೆ, ಎಲ್ಲ ಶೂನ್ಯವಾಗ್ತದೆ. ಇದು ಜಗತ್ತ. ಎಷ್ಟು ಆಶ್ಚರ್ಯ! ಹೀಗೆಲ್ಲ ಅವೇ ಆರಿ ಹೋಗುವಾಗ ಮನುಷ್ಯನೇ ನೀನು ಚಿಂತೆ ಯಾಕೆ ಮಾಡ್ತೀಯ ಹೇಳು? ಮನಸ್ಸು ಯಾವಾಗಲೂ ಚಿಂತೆಗೆ ಒಳಗಾಗಿರ್ತದೆ. ಅದು ಚಟ. ಚಿಂತೆ ಮಾಡೋದು ಇದು ಸಿಕ್ಕದಲ್ಲ, ಅದನ್ನು ಅನುಭವಿಸಲ್ಲ. ಆ ಕ್ಷಣ ಅದಂಗೆ ಮಾಡೋದಿಲ್ಲ. ಇನ್ನು ಮುಂದೆ ಇದು 10 ನಿಮಿಷ ಇರ್ತದೆ, ಇದು ಹೋಗ್ತದಲ್ಲ ಅಂತ ಚಿಂತೆ. ಇರೋದನ್ನು ಅನುಭವಿಸಬೇಕು. ಹೋಗುವಾಗ ಹೋಗ್ತದಲ್ಲ, ಇರುವಾಗ ಇರೋದನ್ನು ಅನುಭವಿಸೋದು. 10 ನಿಮಿಷ ಅದಲ್ಲ, ಅಷ್ಟೇ ಅನುಭವಿಸೋದು. ಹೋಗ್ತದೆ ಅಂತ ಬಹಳ ತಲೆ ಕೆಡಿಸ್ಕೋಬಾರದು. ಯಾಕೆ? ಅದೇ ದುಃಖಕ್ಕೆ ಕಾರಣವಾಗ್ತದೆ. ಯಾರ ಜೀವನದಲ್ಲಿ ಕೂಡಿದ್ದು ಆಗಲಿಲ್ಲ? ವಾಲ್ಮೀಕಿ ಮಹರ್ಷಿ ಎಷ್ಟು ಸುಂದರ ಕಥಾ ಬರೆದಾರ, ಎಷ್ಟು ಅದ್ಭುತ ಕಥೆ. ಜಗತ್ತಿನಲ್ಲೆಲ್ಲ ಅತ್ಯಂತ ಸುಪ್ರಸಿದ್ಧವಾದ ರಾಮಕಥಾ. ರಾಮ ಸೀತಾ ಇಬ್ಬರು ಎಷ್ಟು ಅನ್ಯೋನ್ಯ, ಎಷ್ಟು ಅನ್ಯೋನ್ಯ. ಮೊದಲು ದೂರಿದ್ರು, ಲಗ್ನ ಆಯ್ತು, ಕೂಡಿದರು. ಬಹಳ ಸ್ವಭಾವ ಒಂದೇ, ಪರಸ್ಪರ ಅತ್ಯಂತ ಅನ್ಯೋನ್ಯ ಪ್ರೇಮ, ಸೌಂದರ್ಯ, ಬುದ್ಧಿವಂತಿಕೆ, ಸಾತ್ವಿಕತೆ, ಗುಣಶೀಲತಾ, ಏನು ಬೇಕು ಮನುಷ್ಯನಲ್ಲಿ ಎಲ್ಲ ಇಬ್ಬರಲ್ಲೂ. ಆದರೆ ಏನು ಮಾಡೋದು? ಅರಣ್ಯದಲ್ಲಿ ಕೂಡಿದರು 14 ವರ್ಷ. ಆದರೆ ಬಂದು ಸುಖವಾಗಿ ಇರಕ್ಕಾಗಲಿಲ್ಲ, ಆಗಲಿದ್ರು. ಕಥೆ ಎದಕ್ಕೆ ಬರದಾರಂದ್ರೆ, ಅವಾಗೇನೇ ಆಗಲಿ, ಇದು ಎಲ್ಲರ ಜೀವನದಲ್ಲಿಯೂ ನಡೆಯುವಂಥ ರಾಮಾಯಣ ಇದೆ. ರಾಮಾಯಣ. ಸೀತಾದೇವಿಗೆ ಎಂಥ ಕನಸ! ಇನ್ನು 14 ವರ್ಷ ಮುಗೀತಾವ, ಅಯೋಧ್ಯೆಗೆ ಹೋಗ್ತೇವೆ, ಕಷ್ಟಗಳ ನಿವಾರಣೆ ಆದು ಇನ್ನು ಆನಂದವಾಗಿ ಜೀವನ ಸಾಗಿಸಬಹುದು ಅಂತ ಕನಸ. ಪ್ರಪಂಚ ಪ್ರಾರಂಭ ಮಾಡುವಾಗ ಲಗ್ನಾಗಿ ಬಂದ ಬಳಿಕ ಅದ್ಭುತ ಕನಸಾಯಿತು. ಇನ್ನು ಸಿಂಹಾಸನ, ಮಹಾರಾಣಿ, ಮಹಾರಾಜ, ಏನ್ ಜೀವನ ಅಂತ ಕನಸ ಕಂಡವರು
ಮ್ಯಾಗ್ ಕೂಡ್ಲಿಕ್ಕಾಗಲಿಲ್ಲ. ಕಲ್ಕೋಬೇಕು. ಪುರಾಣದ ಕಥೆಗಳಂದ್ರೆ ಮನಃಶಾಸ್ತ್ರದ ಕಥೆಗಳು. ಅದನ್ನ ಕಲ್ಕೊಳ್ಳುವಂಗದ. ನಮ್ಮ ಜೀವನವೂ ಅಷ್ಟೇ. ಅಷ್ಟ ಆತ್ಮೀಯವಾಗಿ ಬಂದು ಕನಸಾಗಿ ಕಂಡು ಇದ್ದರೂ ಸಿಂಹಾಸನ ಏರುಗೊಡಲಿಲ್ಲ ಕಾಲ. ಅಷ್ಟೇ ಮಾಡಲಿಲ್ಲ, ಅರಣ್ಯಕ್ಕೆ ಕಳಿಸ್ತು. 14 ವರುಷ ಅರಣ್ಯ. ಮೂವರೇ ಏನೂ ಗೊತ್ತಿರದವರು, ಮನೆ ಹೆಂಗೆ ಸಾಗಿಸಬೇಕು ಗೊತ್ತಿರದವರು, ಎಲ್ಲೋ ಕಾಡಿನಲ್ಲಿ ಸಣ್ಣ ಗುಡಿಸಲ ಕಟ್ಕೋಬೇಕು, ಸಾರಿಸಬೇಕು, ಮಣ್ಣಿನಿಂದ ನೀರು ತರಬೇಕು, ಎಲ್ಲ ಮಾಡಬೇಕು, ಅಡುಗೆ ಮಾಡ್ಕೋಬೇಕು, ಸಾಧ್ಯ ಆದರೆ ಇಲ್ಲವೇ ಹಣ್ಣ ಹಂಪಲ ಸಂಗ್ರಹಿಸಬೇಕು. ಹೀಗ 14 ವರುಷ ಯಾರಾದರೂ ಮಾಡ್ಯಾರೇನು? ಇಷ್ಟು ತಾಸು ಯಾರಿಗಾರ ಆಗ್ಯದೇನು? ಲಗ್ನಾಗಿ ಬಂದ ಬಳಿಕ 14 ವರ್ಷ ಯಾರೇ ಅರಣ್ಯಕ್ಕೆ ಹೋಗ್ಯಾರೇನು ಹೇಳಿ? ಹಂಗೆ ಹೋದ್ರೆ ಯಾರೇ ಲಗ್ನ ಆಗ್ತಾರೇನು? ಎಂಥ ಅದೊಂದು ಮಾಡಿ ನೋಡಬೇಕು, ಎಂಥ ಘಟನಾ. ಅದರ ಅರ್ಥ ಏನು ಅಂದರೆ, ಇಷ್ಟೆಲ್ಲ ಇದ್ದು 14 ವರ್ಷದಲ್ಲೂ ಸಹಿತ ನೆರಳಾಗಿ ಬದುಕಿದಂಥ ಸೀತಾದೇವಿ, ಅತ್ಯಂತ ಅನ್ಯೋನ್ಯವಾಗಿರುವಂಥ ಮನಸ್ಸುಳ್ಳ ಸೀತಾದೇವಿ, ರಾಮ ಎಲ್ಲ ಮುಗಿಸಿ ತಿರುಗಿ ಬಂದರು. ಇನ್ನು ಆರಾಮಾತು ಅಂದರು, ಆದರೆ ಆರಾಮ ಆಗಲಿಲ್ಲ. ಖಾಯಿಮಾಗಿ ಸೀತಾದೇವಿ ರಾಮ ಅಗಲಿದರು, ಕೂಡಿದರು. 14 ವರ್ಷಗಳ ನಂತರ ಅಗಲಿದರು. ಇದು ನಮ್ಮ ಜೀವನ. ಇದು ಜೀವನ. ಯಾವುದೂ ಸ್ಥಿರವಾಗಿ ಇರೋದಿಲ್ಲ, ಕೂಡಿ ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಜಗತ್ತ ಅಂತ ಕರೆಯೋದು. ಸರ್ಕೋತ್ ಹೋಗ್ತದೆ. ಸಮ್ಯಕ್ ಸರತಿ ಇತಿ ಸಂಸಾರ. ಇದು ಸರ್ಕೋತ 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 ಹೋಗ್ತದೆ, ಒಂದೇ ರೂಪದಾಗಿರೋದಿಲ್ಲ. ವಸಂತ ಬೇರೆ, ಶಿಶಿರಾವೆ, ಹೇಮಂತ ಬೇರೆ, ವರ್ಷಾವ ಬೇರೆ. ಇವೆಲ್ಲ ಬೇರೆ ಋತುಗಳಿವೆ. ಒಂದು ಋತು ಅರಳಿಸ್ತದೆ, ಒಂದು ಋತು ಬಾಡಿಸ್ತದೆ. ಇದ ಕಾಲ. ಹಾಗೆ ಒಬ್ಬ ವ್ಯಕ್ತಿ ಹಿಂಗೆ ಅರಳ್ತಾನ, ಕೊನೆಗೊಮ್ಮೆ ಬಾಡಿ ಹೋಗ್ತಾನೆ ಈ ಜಗತ್ತಿನಾಗ. ಅದ ನಾವು ಏನು ಮಾಡಿದರೂ ಖಾಯಿಮಾಗಿ ಹಾಗೆ ಇರೋದಿಲ್ಲ. ಆದ್ದರಿಂದ ಮನುಷ್ಯ ಚಿಂತೆಗೆ ಒಳಗಾಗ್ತಾನೆ. ಇದು ಗೊತ್ತಿಲ್ಲದೆ ಇದ್ದರೆ ಹಿಂಗಾಗ್ತದಲ್ಲ, ಹಿಂಗಾಗಬಾರದಾಗಿತ್ತು ಅಂದ ಚಿಂತೆ ಶುರುವಾಗ್ತದೆ. ಇದು ಆಗೋದೇ ಅಂದ ನಿಶ್ಚಿಂತವಾಗಿರ್ತಾನ, ಅವ ಸುಖಿಯಾಗಿರ್ತಾನ. ಅದು ಸೌಖ್ಯ. ಎಷ್ಟು ಚಂದದ ಅದು. ಚಿಂತಾಂ ಅಪರಿಮೇಯಾಂ. ಮತ್ತು ಚಿಂತೆ ಎಷ್ಟದ? ಅದೇನು ಇಂದು ಶುರುವಾಗಿ ನಾಳೆ ಮುಗಿತದಂತಲ್ಲ. ಹುಟ್ಟಾಗ ಶುರುವಾಗ್ತದೆ, ಸಾಯೋ ತಕ್ಕ ಅದು ಇರ್ತದೆ. ಸ್ವಲ್ಪ ಹೆಚ್ಚ, ಸ್ವಲ್ಪ ಕಡಿಮೆ ಅಷ್ಟೇ. ಇದು ಎಲ್ಲರಿಗೂ ಇರೋದೆ. ಮನೆಯಾಗಿದ್ದವ್ರಿಗೂ ಇರೋದೆ, ಹೊರಗಿದ್ದವ್ರಿಗೂ ಇರೋದು. ಸ್ವಲ್ಪ ಮನೆಯಾಗಿದ್ದವರಿಗೆ ಹೆಚ್ಚ, ಭಿಕ್ಷುಕರಿಗೆ ಕಡಿಮೆ ಅಷ್ಟೆ. ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೆ. ಅವ್ರಿಗೆ ಚಿಂತೆ ಮಾಡಕ್ಕೆ ಬಹಳ ಇರ್ತದೆ. ಇವು ಭಿಕ್ಷುಕಗೇನು ಒಂದು ಪಾತ್ರೆ ಇರ್ತದೆ, ಅದನ್ನು ಉಳಿಸಿಕೊಳ್ಳೋ ಚಿಂತೆ ಅಷ್ಟು. ನಾಳೆ ಹೋದರೆ ಯಾರೇ ನೀಡಬಹುದು ಅಂತ ಆಶೆ ಇರ್ತದೆ. ನೀಡಿದ್ರು ಅಂದ್ರೆ ಆರಾಮ್ ಊಟ ಮಾಡಿ ಒಂದು ಕಡೆ ಮಲ್ಕೋತಾನ. ಅವನಿಗೆ ಕನಸಿನಾಗಿ ಬೀಳೋದೇನು ಅಂದರೆ ಬಟ್ಲು ಯಾರೇ ಒಯ್ದಂಗೆ ಅಷ್ಟೆ. ಅದು ಭಿಕ್ಷಾಪಾತ್ರೆ. ಅದು ಅವನಿಗೆ ಚಿಂತೆ. ನಮ್ಮದು ಹಂಗಲ್ಲ. ದೊಡ್ಡ ದೊಡ್ಡ ಮನೆ ಮಾರ ಮಾಡಿಕೊಂಡ ನಮ್ಮದು ಬಹಳ ಚಿಂತೆಗಳು.
ಬಹಳ ಚಿಂತೆಗಳು, ಆರ್ಥಿಕ ಚಿಂತೆಗಳು, ಸಾಮಾಜಿಕ ಚಿಂತೆಗಳು, ಘನತೆ ಗೌರವಗಳ ಚಿಂತೆ, ಮಾನ ಮರ್ಯಾದೆಗಳ ಚಿಂತೆ. ನೋಡಬೇಕದು. ಚಿಂತಾಮಪರಿಮೇಯ. ಎಷ್ಟು ಅಂತ ಹೇಳಲಿಕ್ಕಾಗ್ತದೇನು? ಅಷ್ಟು ಚಿಂತೆಗಳಿಂದ ಜಗತ್ತು ಬಳಲ್ತಾ ಇರ್ತದೆ. ಇದು ಒಂದು ಗುಣ, ಮನುಷ್ಯನ ಮನಸ್ಸಿನ ಗುಣ ಇದು ಚಿಂತೆ ಮಾಡಲಿಕ್ಕೆ ಹಸ್ತದ. ಇರಾಗ ಆರಾಮಿರೋದು ಬಿಟ್ಟು ಇಲ್ಲದ್ದನ್ನು ಭಾವಿಸಿಕೊಂಡು ಚಿಂತೆ ಮಾಡ್ತದೆ. ವಿಚಿತ್ರ ಇಲ್ಲ ಇದು. ಆದ್ದರಿಂದಲೇ ಅಶೋಚ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಃ. ನಾವು ಎಷ್ಟೋ ಸಲ ಹೆಂಗೆ ಮಾಡ್ತೇವೆ ಅಂದರೆ, ಚಿಂತೆ ಮಾಡದ ವಸ್ತುಗಳಿಗಾಗಿ ಚಿಂತಿಸ್ತೇವೆ. ಬಹಳ ಸುಂದರ ಮಾತುಗಳನ್ನು ಆಡ್ತೇವೆ, ಆದರೆ ಚಿಂತೆ ಮಾಡಬಾರದ ಸಂಗತಿಗಳ ಬಗ್ಗೆ ಚಿಂತಿಸ್ತೇವೆ. ಇದು ಪಂಡಿತರ ಹಂಗೆ ಆಗೋದಿಲ್ಲ. ಪಂಡಿತ ಅಂದ್ರೆ ಈ ಪಂಡಿತ ಅಲ್ಲ. ಪಂಡಿತ ಅಂದ್ರೆ ತಿಳಿದವ, ಅನುಭಾವಿ. ಆತ ಏನು ಆಗಮ ಅಪಾಯನಾಹ, ಅವನಿಗೆ ಗೊತ್ತದ. ನಾನು ಶೋಚಂತಿ ಪಂಡಿತಾಹ ಅಶೋಚ ನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂನ್. ಹೋಗಿದ ವಸ್ತುಗಳ ಬಗ್ಗೆ, ಬರುವ ವಸ್ತುಗಳ ಬಗ್ಗೆ ನಿಶ್ಚಿಂತವಾಗಿರುವವರೇ ಬುದ್ಧಿವಂತರು. ಹೋದದ್ದಕ್ಕಾಗಿ ಚಿಂತೆ ಮಾಡೋದಾಗಲಿ, ಇನ್ನ ಬಂದಿಲ್ಲ ಅದಕ್ಕಾಗಿ ಚಿಂತೆ ಮಾಡೋದಾಗಲಿ ಇದು ಬಲ್ಲವರ ಲಕ್ಷಣ ಏನೂ ಅಲ್ಲ. ಎಷ್ಟು ಚಂದ ಒಳ್ಳೆ ಮಾತು ಹೇಳ್ತಾರೆ. ಚಿಂತೆ ಇರಬೇಕು. ಬಸವಣ್ಣನವರು ಹೇಳ್ತಾರೆ, ದೇಹ ಕೂಡಲ ಸಂಗಮ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು. ಇರಬೇಕು. ಎಂಥದು? ಸತ್ಯವನ್ನ ಅರಿತುಕೊಳ್ಳುವ ಚಿಂತೆ, ಸತ್ಯವನ್ನ ಅನುಭವಿಸುವ ಚಿಂತೆ, ಅದು ಬಹಳ ಮಹತ್ವದ್ದು. ಜಗತ್ತಿನ ವಸ್ತುಗಳ ಬಗ್ಗೆ ನಾವು ಎಷ್ಟೇ ಚಿಂತೆ ಮಾಡಿದರೂ ಅದು ನಮ್ಮ ಚಿಂತೆಗೆ ಸರಿಯಾಗಿ ಈ ಜಗತ್ತು ಆದೀತಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲರಿಗೆ ನನಗನ್ನಿಸ್ತದ ಯಾವಾಗಲೂ ಮಳೆ ಬೀಳಬೇಕು ಹಿಂದೂಸ್ತಾನ್ದಾಗ, ಯಾವಾಗಲೂ. ಇನ್ನೊಬ್ರಿಗೆ ಅನ್ನಿಸ್ತದ ನಮ್ಮದು ವ್ಯವಹಾರ ಅವು ಇವು ಎಲ್ಲ ಕೆಟ್ಟು ಹೋಗ್ತಾವ, ಇವು ಯಾವುದು ಮಳೆ ಬೀಳಬಾರ್ದು, ಆರಾಮಿರಬೇಕು. ಹೊಲದಾಗ ಮಳೆ ಬೀಳ್ಬೇಕು, ಬಜಾರ್ದಾಗ ಮಳೆ ಬೀಳಬಾರ್ದು. ನಮ್ಮದು ಹಿಂಗೆ ಪ್ರತಿಯೊಬ್ಬ ಮನುಷ್ಯ ಹಿಂಗೆ ಆಲೋಚನೆ ಮಾಡಿದರೆ ಜಗತ್ತು ನನ್ನ ಮಾತು ಕೇಳೋದಿಲ್ಲ, ನಿಮ್ಮ ಮಾತು ಕೇಳೋದಿಲ್ಲ. ಅದು ಇರಂಗಿರ್ತದೆ. ನನ್ನಂಗೂ ಆಗೋದಿಲ್ಲ, ನಿಮ್ಮಂಗೂ ಆಗೋದಿಲ್ಲ. ಯಾಕೆ? ನಾವ್ಯಾರು? ನಾವೇನಲ್ಲ. ವಿ ಆರ್ ಪಾರ್ಟ್ಸ್ ಆಫ್ ದ ನೇಚರ್ ಆ್ಯಂಡ್ ಇನ್ಸಿಗ್ನಿಫಿಕೆಂಟ್ ಪಾರ್ಟ್ಸ್ ಆಫ್ ದ ನೇಚರ್. ನಾವು ಅತ್ಯಂತ ಸಾಮಾನ್ಯ ಈ ಜಗತ್ತಿನೊಳಗೆ, ನಿಸರ್ಗದೊಳಗೆ. ನಾವ್ಯಾರು? ನಮ್ಮಲ್ಲಿ ಪೂರ್ಣ ಸ್ವಾತಂತ್ರ್ಯ ಅಂತ ಇರೋದಿಲ್ಲ. ದೇಹ ಇದು ತನ್ನ ಸ್ವಾತಂತ್ರ್ಯ, ಅದರದ್ದೇ ಒಂದು ಸ್ವಾತಂತ್ರ್ಯ. ಮನಸ್ಸಿನ ಸ್ವಾತಂತ್ರ್ಯ ಒಂದು ಬೇರೆ, ಭಾವನೆಗಳ ಸ್ವಾತಂತ್ರ್ಯ ಬೇರೆ, ಎಲ್ಲ ಬೇರೆ. ಮನಸ್ಸು, ದೇಹ ನನ್ನ ಮಾತು ಕೇಳುವುದಿಲ್ಲ. ಮನಸ್ಸು ಒಮ್ಮೊಮ್ಮೆ ನನ್ನ ಮಾತು ಕೇಳೋದಿಲ್ಲ. ಬುದ್ಧಿವಂತರ ಕೆಲಸ ಮಾಡ್ತಿರ್ತದೆ. ಇವೆಲ್ಲ ಕೇಳುವುದಿಲ್ಲ ಅಂತ ತಾಪ್ ಮಾಡಿಕೊಂಡ್ರೆ ಗತಿ ಹೆಂಗೆ ಜೀವನ? ಈಗ ನನಗನ್ನಿಸ್ತದ ಎಷ್ಟು ತ್ರಾಸಾಗಬಾರ್ದು. ಮಸ್ತ್ ಉಣಬೇಕು, 2 ಕಿಲೋ 3 ಕಿಲೋ ಉಣಬೇಕು, ಆದರೆ ಹೊಟ್ಟೆ ಕೆಡಬಾರದು. ಇವೆಲ್ಲ ಸಾಧ್ಯವೇ? ಶರೀರ ಅಂತದೆ, ಅದು ನಿನ್ನ ಪ್ರಕಾರ ನಾ ಇಲ್ಲ. ನನಗೆ ಎಷ್ಟಾಗತ್ತೆ ಅಷ್ಟು ಮಾಡೋದು. ನಿನ್ನ ಮಾತು ಕೇಳಿ ಅಲ್ಲ, ನನಗೇನು ಸಾಧ್ಯದ ಅದನ್ನು ನಾ ಮಾಡೋದು. ನಿನ್ನ ಮಾತು ಕೇಳೋದಿಲ್ಲ. ಅದು ಮನಸ್ಸೇನಂತದ?
ತಿನ್ನು ತಿನ್ನು ಇನ್ನಷ್ಟು ತಿನ್ನು ಅಂತ ಮನಸ್ಸು ಹೇಳ್ತದೆ, ದೇಹ ಹೇಳ್ತದೆ ಅದ ನಿಂದು, ನಿನ್ನ ಮಾತು ಕೇಳೋದಿಲ್ಲ. ಎಷ್ಟು ಮಜಾ ಅದು. ಇಬ್ಬರ ಮಧ್ಯೆ ಜಗಳ ಆಗಿ ಅದರ ಮಾತು ಇದು ಕೇಳೋದಿಲ್ಲ, ಇದರ ಮಾತು ಅದು ಕೇಳೋದಿಲ್ಲ. ಇದು ಹಾಕ್ತಾ ಹೋಗ್ತದೆ, ಅದು ಕೆಡ್ತಾ ಹೋಗ್ತದೆ ಅಷ್ಟು.